ಎಲ್ಲರಿಗೂ ನಮಸ್ಕಾರ. ಇದು DH ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಒಂದು ಡಯೋಡ್ ಹೆಂಗೆ ಕೆಲಸ ಮಾಡುತ್ತೆ ಮತ್ತು ಅದರಲ್ಲಿ ಏನೇನು ಅಂಶಗಳನ್ನ ತಿಳ್ಕೊಳ್ಳೋಣ. ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಡಯೋಡ್ ಇರಲ್ಲ, ಇದು IN4007 ಅಂತ ಈ ಡಯೋಡಲ್ಲಿ ನಮಗೆ ಪೊಲಾರಿಟಿ ಇರುತ್ತೆ, ರೆಸಿಸ್ಟೆನ್ಸಲ್ಲಿ ಪೊಲಾರಿಟಿ ಇರಲ್ಲ. ಇವಾಗ ಇದರಲ್ಲಿ ಈ ಹೆಸರು ಇಲ್ಲಿ ಒಂದು ವೈಟ್ ಮಾರ್ಕ್ ಕಾಣಿಸ್ತೈತಲ್ಲ, ಇದು ಕೇಥೋಡ್ ಅಂತಾರೆ, ಇದನ್ನು ಆನೋಡ್ ಅಂತಾರೆ. ಆನೋಡ್ ಅಂದರೆ ಪ್ಲಸ್ ಅಂತ, ಕೇಥೋಡ್ ಅಂದರೆ ಮೈನಸ್ ಅಂತ. ಇಲ್ಲಿ ಗೆರೆ ಹಾಕಿದೆ ನೋಡಿ, ಇದು ಮೈನಸ್ಸು, ಇದು ಪ್ಲಸ್ ಅಂತ. ಇದು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ, ಇವಾಗ ನಾವಿಲ್ಲಿ ಎ ಸಿ ಇನ್ಪುಟ್ ಕೊಟ್ಟರೆ ಇಲ್ಲಿ DC ಔಟ್ಪುಟ್ ಬರುತ್ತೆ, ಸರಿನಾ. ಆಮೇಲೆ ಇದರಲ್ಲಿ ನಮಗೆ ಒಂದು 4 ಟೈಪಲ್ಲಿ ಸಿಗುತ್ತೆ. ಇದು 1 ಆಂಪ್ಸ್ ಡಯೋಡ್ ಅಂದರೆ 3 ಆಂಪ್ಸು, ಆಮೇಲೆ 5 ಆಂಪ್ಸು 6 ಆಂಪ್ಸು ಡಯೋಡಲ್ಲಿ ಹೋಗುತ್ತೆ. ಆಮೇಲೆ ಇದು ಮೆಟಲ್ ರೆಕ್ಟಿಫೈಯರ್ ಅಂತ. ಇದು ಮೆಟಲ್ ರೆಕ್ಟಿಫೈಯರ್ ಅಂದರೆ ಇದು ಡಯೋಡ್ ಥರನೇ ಕೆಲಸ ಮಾಡುತ್ತೆ. ಇದರೊಳಗಡೆ 4 ಡಯೋಡ್ ಇನ್ಬಿಲ್ಟಾಗಿ ಹಾಕಿರ್ತಾರೆ, ಕಾಣಿಸಲ್ಲ ನಮಗೆ, ನೋಡ್ತಿರ್ಬೋದು. ಇದನ್ನೇ ಮೆಟಲ್ ರೆಕ್ಟಿಫೈಯರ್. ಇದು 10 ಆಂಪ್ಸ್ ಅಂತ. ಇಲ್ಲಿ ನೋಡಿ, ಇಲ್ಲ ಇವೆರಡನ್ನು ಬಿಟ್ಟರೆ ಈ ನಂಬರ್ನ ನಾವು ಲೆಕ್ಕ ಹಾಕಬೇಕು. ಇದರಲ್ಲಿ 10 ಆಂಪ್ಸು 15 ಆಂಪ್ಸು 20 ಆಂಪ್ಸ್ಗಳ ಇದೆಲ್ಲ ಕೆಲಸ ಮಾಡುತ್ತೆ ಅಂದರೆ ಇದು ಇಲ್ಲಿ